ಇನ್ನು ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ನಟಿಯಾಗಿ ಗುರುತಿಸಿಕೊಂಡು ಹೆಸರು ನಡೆದಂಥ ಅದ್ಭುತವಾದಂಥ ನಟಿ ಮೀನಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಸದ್ಯ ಈಗ ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗೆ ಚಿತ್ರರಂಗಕ್ಕೆ ವರ್ಷದ ಆರಂಭದಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಬರಸಿಡಿದಂತೆ ಕಾಡಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಏನಾಗಿದೆ ಇವರಿಗೆ ಅಂತ ನೋಡ್ತಾ ಬಂದರೆ, ಈಗಾಗಲೇ ವಯಸ್ಸಾದ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಇವರು ಈಗ ಬಹು ಅಂಗಾಂಗ ವೈಫಲ್ಯದಿಂದ ಕೂಡ ಬಳಲುತ್ತಿದ್ದರು. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರುವಂಥ ನಟಿ ಮೀನಾ ಗಣೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಮುಂಜಾನೆ 4:15 ಸುಮಾರಿನಲ್ಲಿ ತೀವ್ರ ಹೃದಯಾಘಾತವಾಗಿ ಚೆನ್ನೈನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ಮಲಯಾಳಂ ನಟಿಯಾಗಿರುವಂಥ ಇವರು ತಮಿಳಿನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು, ಮಲಯಾಳಮಲ್ಲಿ 200ಕ್ಕೂ ಅಧಿಕ, ಕನ್ನಡದಲ್ಲೂ 40ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಮೀನಾ ಗಣೇಶ್ ಅವರ ಅಭಿನಯ ತುಂಬಾ ಅದ್ಭುತವಾಗಿರ್ತಿತ್ತು ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದೆಯನ್ನು ಇಡೀ ಸೌತ್ ಇಂಡಸ್ಟ್ರಿ ಕಳೆದುಕೊಂಡಿದ್ದು ಕಂಬನಿ ಮಿಡಿದಿದೆ. ಇಂದು ಸಂಜೆಯ ತನಕ ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಚೆನ್ನೈನ ಸ್ಟೇಡಿಯಂನಲ್ಲಿ. ಹಾಗಾದರೆ ಈ ನಟಿ ಮೀನಾ ಗಣೇಶ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ತಿಳಿಸಿ.